ನಮಸ್ಕಾರ, ವೆಲ್ಕಮ್ ಟು ಸುಬ್ಬುಸ್ ಕಿಚನ್. ಇಂದು ನಾವು ಬಿಳಿ ಜೋಳದ ಹಿಟ್ಟನ್ನು ಉಪಯೋಗಿಸ್ಕೊಂಡು ಒಂದು ತೆಳುವಾಗಿರೋ ಗರಿ ಗರಿ ದೋಸೆ ಮಾಡೋಣ. ಮೊದಲಿಗೆ ನಾವು ದೋಸೆ ಮಾಡೋಕ್ಕೆ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ಹಿಟ್ಟನ್ನು ರೆಡಿ ಮಾಡೋಕ್ಕೆ ಒಂದು ಪಾತ್ರೆ ತಗೊಳ್ಳೋಣ. ಪಾತ್ರೆಗೆ 1 ಲೋಟ ಬಿಳಿ ಜೋಳದ ಹಿಟ್ಟು ಹಾಕ್ಕೊಳ್ಳೋಣ. ಅರ್ಧ ಲೋಟ ಗೋಧಿ ಹಿಟ್ಟು ಹಾಕ್ಕೊಂಡು, 1 ಸ್ಪೂನು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರು ಹಾಕ್ಕೊಂಡು ದೋಸೆ ಹಿಟ್ಟನ್ನು ರೆಡಿ ಮಾಡಿಕೊಂಡು ಹಾಗೆ ಪ್ಲೈನಾಗೂ ದೋಸೆ ಮಾಡ್ಕೋಬೋದು. ಇಲ್ಲಾಂದರೆ ಸ್ವಲ್ಪ ಸಣ್ಣಗೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಮತ್ತು ಸ್ವಲ್ಪ ಸಣ್ಣಗೆ ತೊಳೆದು ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಚೆನ್ನಾಗಿ ನೀರು ಹಾಕ್ಕೊಂಡು ತೆಳುವು ನೀರು ದೋಸೆ ಕನ್ಸಿಸ್ಟೆನ್ಸಿ ಬರೋವಷ್ಟು ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ರೆಡಿ ಮಾಡಿಕೊಂಡು ತವ ಒಲೆ ಮೇಲೆ ಬಿಸಿಗಿಡೋಣ. ತವ ಸ್ವಲ್ಪ ಬಿಸಿ ಆದಮೇಲೆ ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡು ತೆಳುವಾಗಿ ದೋಸೆ ಹಿಟ್ಟನ್ನು ಹರಡ್ಕೊಳ್ಳೋಣ. ಯೂನಿಫಾರ್ಮಾಗಿ ಎಲ್ಲ ಕಡೆ ಹರಡ್ಕೊಂಡಾದಮೇಲೆ 1-2 ಸ್ಪೂನು ಎಣ್ಣೆ ಹಾಕ್ಕೊಂಡು ಉರಿ ಸ್ವಲ್ಪ ಜೋರು ಮಾಡಿಕೊಂಡು ಚೆನ್ನಾಗಿ ಹದವಾಗಿ 1-2-3 ನಿಮಿಷ ಬೇಯಿಸ್ಕೊಂಡ್ಮೇಲೆ ನಾವು ಬೆಂದ ಮೇಲೆ ಉಲ್ಟಾ ತಿರುಗಿಸಿ ಆ ಸೈಡನ್ನು ಬೇಯಿಸ್ಕೊಂಡ್ರೆ ಗರಿ ಗರಿಯಾದ ರುಚಿಕರವಾದ ಬಿಳಿ ಜೋಳದ ದೋಸೆ ರೆಡಿಯಾಗತ್ತೆ. ಇದೇ ವಿಧಾನದಲ್ಲಿ ಎಲ್ಲ ದೋಸೆಗಳನ್ನು ಮಾಡಿಕೊಂಡು ಚಟ್ನಿ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಇದೇ ರೀತಿ ದೋಸೆ ಮಾಡಿಕೊಂಡು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಪ್ಲೀಸ್ ಡೂ ಶೇರ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.